2024 ಮುಗ್ದೋಗಿರೋ ಅಧ್ಯಾಯ. ಕಳೆದ ವರ್ಷ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದ್ವಿ. ಇಷ್ಟ ಕಷ್ಟಗಳನ್ನ ಹೊರತುಪಡಿಸಿ ಇವತ್ತಿನ ವಿಡಿಯೋದಲ್ಲಿ ಬ್ಲಾಕ್ ಬಸ್ಟರ್ ಅಂದ್ರೆ 2024ರ ಟಾಪ್ 10 ಹೈಯೆಸ್ಟ್ ಗ್ರಾಸರ್ ಸಿನಿಮಾಗಳು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಇದರ ಡೇಟಾವನ್ನ ನಾವು ಪ್ರತಿಷ್ಠಿತ ಸಂಸ್ಥೆ ಆಗಿರುವಂತಹ IMDb ಇಂದ ತಗೊಂಡಿದೀವಿ. IMDb ಇಂದ ಯಾಕೆ ಅಂತ ಕೇಳಿದ್ರೆ, IMDb 90s ಅಲ್ಲಿ ಸ್ಟಾರ್ಟ್ ಆದಂತಹ ಒಂದು ಸಂಸ್ಥೆ. ಮೂವಿ ಹಾಗೂ ಟಿವಿ ಶೋಗಳ ಡೇಟಾ ಹೊಂದಿರುವಂತಹ ಅತ್ಯಂತ ದೊಡ್ಡ ಹಾಗೂ ಪ್ರತಿಷ್ಠಿತ ಸಂಸ್ಥೆ. IMDb ಫಿಲಂ ಸ್ಟುಡಿಯೋಸ್, ಡಿಸ್ಟ್ರಿಬ್ಯೂಟರ್ಸ್ ಹಾಗೂ ಸೇಲ್ಸ್ ಏಜೆಂಟ್ಗಳ ಮುಖಾಂತರ ಸಿನಿಮಾದ ಕಲೆಕ್ಷನ್ ಮಾಹಿತಿಯನ್ನ ಕಲೆ ಹಾಕಿ ನಮಗೆ ಅದನ್ನ ಪಾರದರ್ಶಕವಾಗಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದೇ ಮಾಹಿತಿಯನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀನಿ. ಬನ್ನಿ ಹಾಗಿದ್ರೆ ಟಾಪ್ 10 ಹೈಯೆಸ್ಟ್ ಕ್ಲೋಸರ್ಸ್ ಯಾವುದು ಅಂತ ನೋಡ್ಕೊಂಬರೋಣ. 10ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ಹನುಮಾನ್ ಸಿನಿಮಾ. ಸಿನಿಮಾನ ಈ ರೀತಿಲಿ ಕೂಡ ಮಾಡಬಹುದು ಅನ್ನೋದನ್ನ ಹನುಮಾನ್ ಸಿನಿಮಾ ನೋಡಿ ಸಾಕಷ್ಟು ಜನಗಳು ಮೂಗಿನ ಮೇಲೆ ಬೆರಳಿಟ್ಟಿದ್ದು ಉಂಟು. ಅದರಲ್ಲೂ ನಾರ್ತ್ ಇಂಡಿಯಾದವರು ಸಿನಿಮಾನ ಸೋಷಿಯಲ್ ಮೀಡಿಯಾದಲ್ಲಿ ಗ್ಲಿಮ್ಸ್ಗಳ ರೂಪದಲ್ಲಿ ನೋಡಿ ಇಷ್ಟಪಟ್ಟಿದ್ದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಪ್ರಶಾಂತ್ ವರ್ಮಾ ಎನ್ನುವಂತಹ ಯಂಗ್ ಅಂಡ್ ಎನರ್ಜೆಟಿಕ್ ಪ್ರತಿಭೆ ಸಿಂಪಲ್ ಕಾನ್ಸೆಪ್ಟ್ ನ ಎಕ್ಸ್ಟ್ರಾರ್ಡಿನರಿ ಆಗಿ ತೆರೆ ಮೇಲೆ ಕಾಣೋ ಹಾಗೆ ಮಾಡ್ತಾರೆ. ಅದರಲ್ಲೂ ಸಿನಿಮಾದ VFX ಹಾಗೂ ಗ್ರಾಫಿಕ್ಸ್ ನಿಜಕ್ಕೂ ಕೂಡ ಪ್ರೇಕ್ಷಕರಿಗೆ ಇಷ್ಟ ಆಯ್ತು ಅಂತ ಹೇಳಬೇಕು. ಸಿನಿಮಾದ ಕ್ಲೈಮ್ಯಾಕ್ಸ್ ಸಿನಿಮಾದ ಪ್ರಮುಖ ಹೈಲೈಟ್ ಅಂತ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ತೇಜ ಸರ್ಜಾ ನಾಯಕನಾಗಿ ಮಿಂಚಿದ್ರು. 40 ಕೋಟಿ ರೂಪಾಯಿ ಬಡ್ಜೆಟ್ ನಲ್ಲಿ ನಿರ್ಮಾಣ ಆದಂತಹ ಈ ಸಿನಿಮಾ ಭರ್ಜರಿ 296.5 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿತು. ಜಿಯೋ ಸಿನಿಮಾ ಹಾಗೂ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ನಲ್ಲಿ ನೀವು ಈ ಸಿನಿಮಾನ ಈಗ OTT ನಲ್ಲಿ ನೋಡಬಹುದಾಗಿದೆ. ಇದಾದ್ಮೇಲೆ ಈ ಲಿಸ್ಟ್ ಅಲ್ಲಿ ಕಾಣಿಸಿಕೊಳ್ಳುವಂತಹ 9ನೇ ಸ್ಥಾನದಲ್ಲಿರುವಂತಹ ಸಿನಿಮಾ ತಮಿಳುನಾಡಿನ ಮೇಜರ್ ಮುಕುಂದ್ ವರದರಾಜನ್ ಅವರ ಬಯೋಪಿಕ್ ಅಮರನ್ ಸಿನಿಮಾ. ಶಿವಕಾರ್ತಿಕೇಯನ್ ಈ ಸಿನಿಮಾದಲ್ಲಿ ಮೇಜರ್ ಮುಕುಂದನ್ ಅವರ ಪಾತ್ರದಲ್ಲಿ ಜೀವಿಸಿದ್ದಾರೆ ಅಂತ ಕೂಡ ಹೇಳಬೇಕು. ಅವರ ಪತ್ನಿಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಕೂಡ ಇಲ್ಲಿ ಮೆಚ್ಚುಗೆಗೆ ಅರ್ಹರಾಗಿದ್ದಾರೆ. ನಮ್ಮ ದೇಶದ ನಿಜವಾದ ಹೀರೋಗಳಾಗಿರುವಂತಹ ಸೈನಿಕರ ಜೀವನದ ಬಗ್ಗೆ ಹೆಚ್ಚಾಗಿ ತಿಳ್ಕೋಬೇಕು ಅನ್ನುವಂತಹ ಕನಸು ನನಗೆ ಮೊದಲಿಂದಾನೂ ಇತ್ತು. ಈ ರೀತಿಯ ಸಿನಿಮಾಗಳು ಅವುಗಳನ್ನ ಪೂರೈಸುವಂತಹ ಕೆಲಸವನ್ನ ಮಾಡ್ತಾ ಇರೋದು ಹಾಗೂ ಜನ ಕೂಡ ಅದನ್ನ ಮೆಚ್ಚಿ ಆ ಸಿನಿಮಾಗೆ ಸಲ್ಲಬೇಕಾಗಿರುವಂತಹ ಗೌರವವನ್ನ ನೀಡ್ತಾ ಇರೋದು ಕೂಡ ನೋಡಿದ್ರೆ ಖುಷಿ ಅನ್ಸುತ್ತೆ. ಈ ಸಿನಿಮಾ ನಿರ್ಮಾಣ ಆಗಿದ್ದು 100 ಕೋಟಿ ರೂಪಾಯಿ ಬಡ್ಜೆಟ್ ನಲ್ಲಿ, ಆದ್ರೆ ಕಲೆಕ್ಷನ್ ಮಾಡಿದ್ದು 330 ಕೋಟಿಗಿಂತ ಹೆಚ್ಚು. ಈ ಸಿನಿಮಾನ ನೀವು OTT ನೋಡೋದಾದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದಾಗಿದೆ. ವಾರ್ ಹಾಗೂ ಪಠಾಣ್ಗಳಂತಹ ಸೂಪರ್ ಹಿಟ್ ಸಿನಿಮಾನ ಡೈರೆಕ್ಟ್ ಮಾಡಿರುವಂತಹ ಸಿದ್ಧಾರ್ಥ್ ಆನಂದ್ ರವರ ನಿರ್ದೇಶನದ ಫೈಟರ್ ಸಿನಿಮಾ 8ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಗ್ರೀಕ್ ಗಾಡ್ ಖ್ಯಾತಿಯ ಹೃತಿಕ್ ರೋಷನ್ ಈ ಸಿನಿಮಾದಲ್ಲಿ ಪ್ಯಾಟಿ ಪಾತ್ರದಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ದೇಶದ ಸೈನಿಕರನ್ನ ತೋರಿಸುವಂತಹ ಸಿನಿಮಾಗಳು ಅಂದ್ರೆ ಇಷ್ಟ ಆಗುತ್ತೆ. ಅದು ಕಾಲ್ಪನಿಕವೇ ಆಗಿರಲಿ, ಆದ್ರೆ ಸೈನಿಕರು ಜೀವಿಸುವಂತಹ ಜೀವನ ನೋಡೋದಕ್ಕೆ 2 ಕಣ್ಗಳು ಸಾಲದು ಅಂತ ಹೇಳಬೇಕು. ಅದರಲ್ಲೂ ಫೈಟರ್ ಸಿನಿಮಾದಲ್ಲಿ ಪುಲ್ವಾಮಾ ಅಟ್ಯಾಕ್ ತುಣುಕುಗಳನ್ನ ಕೂಡ ತೋರಿಸಿ ಇದನ್ನ ಯಾವ ರೀತಿಯಲ್ಲಿ ರಿವೆಂಜ್ ತಗೊಂಡ್ರು ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ಆಕ್ಷನ್ ಜೊತೆಗೆ ಮಿಡಲ್ ನಲ್ಲಿ ಆಗಾಗ ಕಂಡುಬರುವಂತಹ ರೊಮ್ಯಾಂಟಿಕ್ ದೃಶ್ಯಗಳು ಕೂಡ ಸಿನಿಮಾಗೆ ಅಲಂಕಾರದ ರೀತಿಯಲ್ಲಿವೆ. ಇನ್ನು ಈ ಸಿನಿಮಾ 225 ಕೋಟಿ ರೂಪಾಯಿ ಬಡ್ಜೆಟ್ ನಲ್ಲಿ ನಿರ್ಮಾಣ ಆಗಿ 355.4 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿತು. ನೀವು ಈ ಸಿನಿಮಾ ಇನ್ನೂ ನೋಡಿಲ್ಲ ಅಂದ್ರೆ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲೇಬಲ್ ಇದೆ. 7ನೇ ಸ್ಥಾನದಲ್ಲಿ ರೋಹಿತ್ ಶೆಟ್ಟಿ ನಿರ್ದೇಶನದ ಕಾಪ್ ಯೂನಿವರ್ಸ್ ನ ಅತ್ಯಂತ ಪ್ರಮುಖ ಸಿನಿಮಾ ಸಿಂಗಮ್ ಅಗೈನ್ ಸಿನಿಮಾ ಕಾಣಿಸ್ಕೊಳ್ಳುತ್ತೆ. ಸಿನಿಮಾದಲ್ಲಿ ಬೇಕಾಬಿಟ್ಟಿಯಾಗಿ ನಾಯಕ ನಟರು ಇದ್ರು. ಅಂಡ್ ನಾಯಕ ನಟರನ್ನ ನೋಡೋದಕ್ಕೆ ಬಂದಂತಹ ಆಡಿಯನ್ಸ್ ಕಡೆಯಿಂದ ಮಿಕ್ಸ್ಡ್ ರೆಸ್ಪಾನ್ಸ್ ಅನ್ನ ಈ ಸಿನಿಮಾ ಪಡ್ಕೊಂಡಿತ್ತು. ಆ ಟೈಮಲ್ಲಿ ರಿಲೀಸ್ ಆದಂತಹ ಸಿನಿಮಾದ ಕ್ಲಾಶ್ ನಲ್ಲಿ ಒಂದು ಲೆಕ್ಕದಲ್ಲಿ ಇದು ಸೋತಿದ್ರು ಕೂಡ ಲಾಸ್ ಅಂತೂ ಮಾಡ್ಕೊಳ್ಳಿಲ್ಲ. ಅಜಯ್ ದೇವ್ಗನ್, ಅಕ್ಷಯ್ ಕುಮಾರ್, ಟೈಗರ್ ಶ್ರಾಫ್, ರಣವೀರ್ ಸಿಂಗ್ ಅವರ ಎದುರಿಗೆ ಅರ್ಜುನ್ ಕಪೂರ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ದು ಸಖತ್ ಸೌಂಡ್ ಮಾಡ್ತು. ಸಾಮಾನ್ಯವಾಗಿ ಅರ್ಜುನ್ ಕಪೂರ್ ಅವರ ಆಕ್ಟಿಂಗ್ ಗೆ ಯಾರು ಕೂಡ ಮೆಚ್ಚುಗೆಯನ್ನ ಸೂಚಿಸ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಅದಕ್ಕೆ ತದ್ವಿರುದ್ಧ ಅನ್ನುವಂತಹ ರೀತಿಯಲ್ಲಿ ಅವ್ರಿಗೆ ಚಪ್ಪಾಳೆ ಕೇಳಿ ಬಂದಿತ್ತು. ಲಾಸ್ಟ್ ಅಲ್ಲಿ ಸಲ್ಮಾನ್ ಖಾನ್ ಕೂಡ ಬಂದಿದ್ದು ಚಿಕ್ಕ ಸೌಂಡ್ ಅನ್ನ ಮಾಡ್ತು. ಅದರಿಂದ ಇದರ ಕಲೆಕ್ಷನ್ ಕೂಡ ಚೆನ್ನಾಗಾಯ್ತು. ಸಿನಿಮಾ 300 ಕೋಟಿ ಬಡ್ಜೆಟ್ ನಲ್ಲಿ ನಿರ್ಮಾಣ ಆಗಿ 378.4 ಕೋಟಿ ರೂಪಾಯಿಗಳ ಕಲೆಕ್ಷನ್ ಅನ್ನ ಮಾಡ್ತು. ಸಿನಿಮಾ ನೋಡ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲೇಬಲ್ ಇದೆ. ಇದೇ ಸಿಂಗಮ್ ಅಗೈನ್ ಸಿನಿಮಾದ ಎದುರುಗಡೆ ರಿಲೀಸ್ ಆಗಿ ಸಿಂಗಲ್ ಎಮರ್ಜಿಂಗ್ ಸ್ಟಾರ್ ಆಗಿರುವಂತಹ ಕಾರ್ತಿಕ್ ಆರ್ಯನ್ ನಾಯಕ ಆಗಿದ್ರು ಕೂಡ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಗೆದ್ದು ಬೀಗಿ ಈ ಲಿಸ್ಟ್ ಅಲ್ಲಿ 6ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾರರ್ ಕಾಮಿಡಿ ಥ್ರಿಲ್ಲರ್ ಆಗಿದ್ದಂತಹ ಈ ಸಿನಿಮಾ ಒಂದು ಫ್ರಾಂಚೈಸಿ ಎದುರುಗಡೆ ಗೆಲ್ಲುತ್ತೆ ಅಂತ ಯಾರು ಊಹೆ ಮಾಡಿರ್ಲಿಲ್ಲ. ಅದು ಕೂಡ ಈಗ ಬೆಳೀತಾ ಇರುವಂತಹ ಯಂಗ್ ಸ್ಟಾರ್ ಸೂಪರ್ ಸ್ಟಾರ್ ಗಳ ಎದುರುಗಡೆ ಗೆದ್ದು ಬೀಗ್ತಾನೆ ಅಂತ ಯಾರು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಹಾಗಿದ್ರು ಕೂಡ ಬೂಲ್ ಬುಲಯ್ಯ 3 396.7 ಕೋಟಿ ರೂಪಾಯಿಗಳ ಕಲೆಕ್ಷನ್ ಅನ್ನ ಮಾಡಿ 6ನೇ ಸ್ಥಾನವನ್ನ ಪಡ್ಕೊಂಡಿದೆ. ಈ ಸಿನಿಮಾ ನಿರ್ಮಾಣ ಆಗಿದ್ದು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ. ನೆಟ್ಫ್ಲಿಕ್ಸ್ ಅಲ್ಲಿ ಇದು ಅವೈಲೇಬಲ್ ಇದೆ. RRR ಸಿನಿಮಾ ಆದ್ಮೇಲೆ ಜೂನಿಯರ್ NTR ಯಾವ ಸಿನಿಮಾ ಮಾಡ್ತಾರಪ್ಪ ಅಂತ ಕಾಯ್ತಾ ಇದ್ದ ಜನಗಳಿಗೆ ಕೊರಟಾಲ ಶಿವ ನಿರ್ದೇಶನದ ದೇವರ ಪಾರ್ಟ್ 1 ರಿಲೀಸ್ ಆಗಿತ್ತು. ವಿಭಿನ್ನ ಅವತಾರದಲ್ಲಿ ಕಾಣಿಸ್ಕೊಂಡಂತಹ ಜೂನಿಯರ್ NTR ಈ ಸಿನಿಮಾದ ಮೂಲಕ ಸಖತ್ತಾಗಿ ಮಿಂಚಿದ್ರು. ಅದರಲ್ಲೂ ಸ್ಪೆಷಲ್ ಆಗಿ ಅನಿರುದ್ಧ್ ಅವರ ಮ್ಯೂಸಿಕ್ ಈ ಸಿನಿಮಾದ ಮೇನ್ ಹೈಲೈಟ್ ಆಗಿತ್ತು.
ಸಿನಿಮಾಗೆ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದಿತ್ತು. ಆದ್ರೂ 250 ಕೋಟಿ ರೂಪಾಯಿ ಬಡ್ಜೆಟ್ ನಲ್ಲಿ ಮೂಡ್ ಬಂದಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ 443.8 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡೋ ಮೂಲಕ 5ನೇ ಸ್ಥಾನವನ್ನ ಪಡ್ಕೊಳ್ತು. ಇನ್ನು 4ನೇ ಸ್ಥಾನದಲ್ಲಿ ತಲಪತಿ ವಿಜಯ್ ನಾಯಕ ನಟನಾಗಿ ಕಾಣಿಸ್ಕೊಂಡಿರುವಂತಹ ಗೋಟ್ ಸಿನಿಮಾ ಕಾಣಿಸ್ಕೊಳ್ಳುತ್ತೆ. ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಈ ಸಿನಿಮಾದ ಹೆಸರು. ವೆಂಕಟ್ ಪ್ರಭು ಡೈರೆಕ್ಷನ್ ನಲ್ಲಿ ಮೂಡ್ ಬಂದಂತಹ ಈ ಸಿನಿಮಾದಲ್ಲಿ ವಿಜಯ್ ದ್ವಿಪಾತ್ರದಲ್ಲಿ ತಮ್ಮ ಅಭಿಮಾನಿಗಳನ್ನ ರಂಜಿಸಿದ್ರು. ಈ ಸಿನಿಮಾ ಕೂಡ ಮಿಕ್ಸ್ಡ್ ರಿವ್ಯೂಗಳನ್ನ ಪಡ್ಕೊಂಡಿದ್ರು. ಕಲೆಕ್ಷನ್ ವಿಚಾರದಲ್ಲಿ ಸಕ್ಸಸ್ ಅನ್ನ ಕಾಣ್ತು. ವಿಜಯ್ ಅವರ ಲುಕ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸಿನಿಮಾದಲ್ಲಿ ಅಭಿಮಾನಿಗಳಿಗೆ ಅಸಮಾಧಾನ ಇತ್ತು. ಅದೇನೇ ಇರಲಿ, 350 ಕೋಟಿ ಬಡ್ಜೆಟ್ ನಲ್ಲಿ ನಿರ್ಮಾಣ ಆದಂತಹ ಈ ಸಿನಿಮಾ ಭರ್ಜರಿ 460 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿತು. 3ನೇ ಸ್ಥಾನದಲ್ಲಿ ಇರುವಂತಹ ಈ ಸಿನಿಮಾದ ಬಗ್ಗೆ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಾರರ್ ಸಿನಿಮಾಗಳು ಈ ರೀತಿ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ದು ಇತಿಹಾಸದಲ್ಲಿ ಕಂಡೇ ಇರಲಿಲ್ಲ. ಶ್ರದ್ಧಾ ಕಪೂರ್ ಹಾಗೂ ರಾಜ್ಕುಮಾರ್ ರಾವ್ ಕಾಂಬಿನೇಷನ್ ಅಲ್ಲಿ ಮೂಡ್ ಬಂದಂತಹ ಸ್ತ್ರೀ 2 ಸಿನಿಮಾ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಮ್ಯಾಡಾಕ್ ಫಿಲ್ಮ್ಸ್ ನ ಹಾರರ್ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಸೇರಿರುವಂತಹ ಸಿನಿಮಾ. 1ನೇ ಪಾರ್ಟ್ ಕೂಡ ಸಖತ್ ಸಕ್ಸಸ್ಫುಲ್ ಆಗಿತ್ತು. ಸಾಕಷ್ಟು ನಿರೀಕ್ಷೆಗಳ ಜೊತೆಗೆ ಬಿಡುಗಡೆ ಆದಂತಹ ಸ್ತ್ರೀ 2 ಭರ್ಜರಿ 858 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡೋ ಮೂಲಕ 2024ರ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾಗಳಲ್ಲಿ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಈ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಲಭ್ಯ ಇದೆ. ನೀವು ಕೂಡ ನೋಡಿ, ಮಜಾ ಇದೆ. 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ಪ್ರಭಾಸ್ ಅವರ ಅಭಿನಯದ ಕಲ್ಕಿ ಸಿನಿಮಾ. ಈ ಸಿನಿಮಾದ ಮೇಕಿಂಗ್ ಹಾಗೂ ಬಡ್ಜೆಟ್ಗಿಂತ ಹೆಚ್ಚಾಗಿ ಈ ಸಿನಿಮಾ ಯಾವ ಗ್ಯಾಪಲ್ಲಿ ರೆಡಿ ಆಯಿತು ಅನ್ನೋದೇ ಯಾರಿಗೂ ಗೊತ್ತಾಗ್ಲಿಲ್ಲ. ಅಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿ ರೆಡಿ ಆದಂತಹ ಸಿನಿಮಾ ಇದು. ನಾಗಶ್ವಿನ್ ಮಹಾನಟಿ ಸಿನಿಮಾದ ಮೂಲಕ ಈಗಾಗಲೇ ತೆಲುಗು ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನ ಹೊಂದಿದ್ರು. ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಪ್ರಭಾಸ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಆರಾಮ್ ಕೊಟ್ಟಿದ್ದು ಸಲಾರ್ ಅಂತ ಹೇಳ್ಬೋದು. ಆದ್ರೆ ಪ್ರಭಾಸ್ ಅವರ ಪ್ರಾಪರ್ ಬಾಕ್ಸ್ ಆಫೀಸ್ ಕಂಬ್ಯಾಕ್ ಆಗಿದ್ದು ಕಲ್ಕಿ ಸಿನಿಮಾದ ಮೂಲಕ. ಸಿನಿಮಾ ಫ್ಯೂಚರ್ ನಲ್ಲಿ ನಡೆಯುವಂತಹ ಕಲ್ಕಿಯ ಅವತಾರದ ಜನನದ ಬಗ್ಗೆ ಟೆಕ್ನಾಲಜಿಯನ್ನ ಬಳಸಿಕೊಂಡು ಕಲಾತ್ಮಕವಾಗಿ ಹೇಳಲಾಗಿದೆ. ಈ ಸಿನಿಮಾದಲ್ಲಿ ಪ್ರಭಾಸ್ ಅವರಿಗಿಂತ ಹೆಚ್ಚಾಗಿ ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮ ಕ್ಯಾರೆಕ್ಟರ್ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡಿತು. ಆದ್ರೆ ಪ್ರಭಾಸ್ ಅವರ ಕ್ಯಾರೆಕ್ಟರ್ ಅಂದ್ರೆ ಕರ್ಣನ ಪಾತ್ರದ ಮಹತ್ವ ಏನು ಅನ್ನೋದನ್ನ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡಿದೀವಿ. ದೀಪಿಕಾ ಪಡ್ಕೋಣೆ ಅವರ ಪಾತ್ರ ಕೂಡ ನಿಮ್ಮ ಗಮನವನ್ನ ಸೆಳೆಯುತ್ತೆ. ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರಗಳನ್ನ ನಾಗಶ್ವಿನ್ ಒಬ್ಬ ನಿರ್ದೇಶಕನಾಗಿ ಕಲ್ಕಿ ಸಿನಿಮಾದಲ್ಲಿ ಪರದೆ ಮೇಲೆ ಯಾವ ರೀತಿಯಲ್ಲಿ ಕಟ್ಕೊಡ್ಬೇಕು ಅನ್ನೋದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಭರ್ಜರಿ 550 ಕೋಟಿ ರೂಪಾಯಿಗಳ ಬಡ್ಜೆಟ್ ಅಲ್ಲಿ ನಿರ್ಮಾಣ ಆದಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಗಳಿಸಿದ್ದು 1052 ಕೋಟಿ ರೂಪಾಯಿಗಳು. ಬಾಕ್ಸ್ ಆಫೀಸ್ ಅಲ್ಲಿ ಒಂದು ರೀತಿಲಿ ಸುನಾಮಿಯನ್ನ ಸೃಷ್ಟಿ ಮಾಡ್ತು ಅಂತ ಕೂಡ ಹೇಳ್ಬೋದು. ಅದಕ್ಕೆ ಅಲ್ವಾ ಪ್ರಭಾಸ್ ಅವರ ಮೇಲೆ ಹೂಡಿಕೆ ಮಾಡಿದ್ರೆ ಪ್ರೊಡ್ಯೂಸರ್ ಲಾಭ ಮಾಡ್ಕೊಳ್ಳೋದಂತೂ ನಿಜ ಅಂತ ಹೇಳೋದು. ಅಮೆಜಾನ್ ಪ್ರೈಮ್ ಹಾಗೂ ನೆಟ್ಫ್ಲಿಕ್ಸ್ ಎರಡರಲ್ಲೂ ಕೂಡ ಈ ಸಿನಿಮಾನ ನೀವು ನೋಡಬಹುದಾಗಿದೆ. ಕೊನೆಯದಾಗಿ 1ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುವಂತಹ ಸಿನಿಮಾದ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಈಗಾಗಲೇ ಗೆಸ್ ಮಾಡಿರ್ತೀರಾ, ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ. ಎಲ್ಲಿ ನೋಡಿದ್ರು ಪುಷ್ಪ 2 ಸಿನಿಮಾದ ವಿಡಿಯೋ ತುಣುಕುಗಳು ವೈರಲ್ ಆಗ್ತಿವೆ. ಅದರಲ್ಲೂ ಸ್ಪೆಷಲ್ ಆಗಿ ಹಿಂದಿ ರೀಜನ್ ನಲ್ಲಿ ಈ ಸಿನಿಮಾಗಿರೋ ಕ್ರೇಜು ನೆಕ್ಸ್ಟ್ ಲೆವೆಲ್ ಅಂತ ಹೇಳಬೇಕು. ಅಲ್ಲು ಅರ್ಜುನ್ ಅವರ ಸಿನಿಮಾಗಳು ಕೇವಲ ತೆಲುಗುನಲ್ಲಿ ರಿಲೀಸ್ ಆಗ್ಬೇಕಿದ್ರೇನೆ ಹಿಂದಿಯ ಸಿನಿಮಾ ಪ್ರೇಕ್ಷಕರು ಅವರ ಡ್ಯಾನ್ಸ್ಗೆ ಫಿದಾ ಆಗಿದ್ರು. ಪುಷ್ಪ ಸಿನಿಮಾದ ನಂತರ ಅವರ ಮ್ಯಾನರಿಸಮ್ಗೆ ಕೂಡ ಅಲ್ಲಿಯ ಜನಗಳು ಫಿದಾ ಆದ್ರು. ಈಗ ಪುಷ್ಪ 2 ಸಿನಿಮಾ ಮಾಡಿರುವಂತಹ ಬಾಕ್ಸ್ ಆಫೀಸ್ ರೆಕಾರ್ಡ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಯಪ್ಪ, ಅಷ್ಟೊಂದು ಕಲೆಕ್ಷನ್ ರಾಜಮೌಳಿ ಅವರು, ಪ್ರಶಾಂತ್ ನೀಲ್ ಅವ್ರನ್ನ ಬಿಟ್ರೆ ಬೇರೆ ಯಾರು ಮಾಡ್ತಾರ ಅನ್ನೋ ಕ್ವಶನ್ ಜನರಲ್ ಆಗೇ ಇತ್ತು. ಆದ್ರೆ ಪ್ರಮೋಷನ್ ಸರಿಯಾಗಿ ಮಾಡಿದ್ರೆ ಹಾಗೂ ಕಂಟೆಂಟ್ ಒಂದ್ಸಲಿ ಜನಕ್ಕೆ ಇಷ್ಟ ಆಗ್ಬಿಟ್ರೆ ಎಂತ ಸಿನಿಮಾಗಳನ್ನ ಕೂಡ ಜನ ಗೆಲ್ಲಿಸ್ತಾರೆ ಅಂತ ಇಲ್ಲಿ ಪ್ರೂವ್ ಆಗೋಯ್ತು. ಆದ್ರೆ ಈ ಸಿನಿಮಾಗೆ ಎಲ್ಲಾ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಏನ್ ಬರ್ಲಿಲ್ಲ. ಮಿಕ್ಸ್ಡ್ ರೆಸ್ಪಾನ್ಸ್ ಗಳನ್ನ ಕೂಡ ಈ ಸಿನಿಮಾ ಪಡ್ಕೊಳ್ತು. ಆದ್ರೆ ನಾರ್ತ್ ಇಂಡಿಯಾದ ಸ್ಟ್ರಾಂಗೆಸ್ಟ್ ಕಾಂಟ್ರಿಬ್ಯೂಷನ್ ಈ ಸಿನಿಮಾಗೆ ತುಂಬಾನೇ ಹೆಲ್ಪ್ ಆಗಿದೆ. ಪುಷ್ಪ 2 ಸಿನಿಮಾ ನಿರ್ಮಾಣ ಆಗಿದ್ದು ಭರ್ಜರಿ 550 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ. ಇದರಲ್ಲಿ ಬಹುತೇಕ ಅಲ್ಲು ಅರ್ಜುನ್ ಅವರ ಸಂಭಾವನೆ ಇತ್ತು ಅಂತ ಹೇಳಬೇಕು. ಸದ್ಯಕ್ಕೆ 1646 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡ್ತಿರುವಂತಹ ಪುಷ್ಪ 2 ಈಗಲೂ ಕೂಡ ದೇಶದಾದ್ಯಂತ ಹಾಗೂ ವಿದೇಶದಲ್ಲಿ ಕೂಡ ಥಿಯೇಟರ್ ನಲ್ಲಿ ಹೌಸ್ ಫಿಲ್ಲಿಂಗ್ ಪ್ರದರ್ಶನವನ್ನ ನೀಡ್ತಾ ಇದೆ. ರಿಲೀಸ್ ಆಗಿ ಎಷ್ಟು ದಿನ ಆದ್ರೂ ಕೂಡ ಈ ರೀತಿಯ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ಅಷ್ಟೊಂದು ಸುಲಭದ ಮಾತಲ್ಲ. ಹಾಗೂ ಇದು ಅಲ್ಲು ಅರ್ಜುನ್ ಅವರ ಜನಪ್ರಿಯತೆಯನ್ನ ಸಾಬೀತು ಕೂಡ ಪಡಿಸಿದೆ. ಆದ್ರೆ ಈ ಸಿನಿಮಾದ ಯಶಸ್ಸಿನ ಜೊತೆಗೆ ಫಿಲಂ ಟೀಮ್ಗೆ ಸಾಕಷ್ಟು ಕಷ್ಟಗಳು ಕೂಡ ಹುಡ್ಕೊಂಡು ಬರ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದ್ರ ಜೊತೆಗೆ ಈ ಸಿನಿಮಾ ಇಷ್ಟೊಂದು ಕಲೆಕ್ಷನ್ ಮಾಡೋದಕ್ಕೆ ಟಿಕೆಟ್ ದರದಲ್ಲಿ ಹೆಚ್ಚಳವನ್ನ ಮಾಡಿರೋದು ಕೂಡ ಒಂದು ಪ್ರಮುಖವಾದ ಕಾರಣ. ಇವುಗಳೇ ನೋಡಿ ಸ್ನೇಹಿತರೆ, ಇಂಡಿಯಾದಲ್ಲಿ 2024ರ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಟಾಪ್ 10 ಸಿನಿಮಾಗಳು. ಇನ್ನು ನಮ್ಮ ಕನ್ನಡದಲ್ಲಿ ಮ್ಯಾಕ್ಸ್ ಮತ್ತು UI ಕೂಡ ಒಳ್ಳೆ ಪ್ರದರ್ಶನವನ್ನ ಕಾಣ್ತಾ ಇದೆ. ಅದರ ಕಲೆಕ್ಷನ್ ಬಗ್ಗೆ ಈಗಲೇ ಹೇಳಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಸ್ಟಿಲ್ ಇನ್ ಪ್ರೋಗ್ರೆಸ್. ಒನ್ಸ್ ಅದರ ಥಿಯೇಟ್ರಿಕಲ್ ರನ್ ಮುಗಿಸಾದ್ಮೇಲೆ ಐ ಆಮ್ ಶೋರ್ ಆ ಸಿನಿಮಾಗಳ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿ ಆಗಿರುತ್ತೆ. ಅದ್ರ ಬಗ್ಗೆ ಮಾಹಿತಿ ಸಿಕ್ಕ ನಂತರ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಈ ಟಾಪ್ 10 ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾಗಳಲ್ಲಿ ನಿಮ್ಗೆ ಥಿಯೇಟರ್ ನೋಡಿದಾಗ ಯಾವ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ಮ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.